ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯಾಸ್ ಹೋಮ್ಲಿ ತರ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಬಕೆಟಲ್ಲಿ ನಾನು ಮಾಡಿದ್ದೀನಿ, ಇದ್ರದ್ದು ಅಪ್ಡೇಟ್ ಕೊಡ್ತೀನಿ ಅಂತ. ಇದು ಅಪ್ಡೇಟ್ ನೋಡಿ, ಮಶ್ರೂಮ್ ಬಂದಿದೆ. ಆದರೆ ಈ ಬೆಡ್ಸ್ನ ಅಂದರೆ ಏನೇನು ಬಂದಿದೆಯೋ, ಫ್ರೂಟಿಂಗ್ ರೂಮಲ್ಲಿ ಏನೇನು ಇಟ್ಟಿದ್ದೀನೋ ಅವನ್ನೆಲ್ಲ ನಾನು ಬಿಸಾಕ್ಬಿಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಇದು ಫಸ್ಟ್ ಹಾರ್ವೆಸ್ಟ್ ಅಷ್ಟೇ, ತುಂಬ ಚೆನ್ನಾಗಿ ಬರೋದು ಇದರಿಂದ. ರೀಸನ್ ಏನಂದರೆ ಕಪ್ಪು ಚಿಟ್ಟೆ ಹುಳಗಳು ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ನೆಕ್ಸ್ಟು ಜೂನಿಂದ ನಂತರ ಮಾಡೋವಾಗ ಕಂಟಿನ್ಯೂಷನ್ ಮಾಡಬೇಕು ಅಂತ. ಇವಾಗ ಹೇಗಿದ್ರೂ ಬಿಸಿಲು ಕಾಲ ಆಗಿರೋದ್ರಿಂದ ನಾನು ಎಷ್ಟೇ ಇದು ಮಾಡಿದ್ರೂ ಇಳುವರಿ ಏನು ಎಕ್ಸಲೆಂಟ್ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಿನ ಗ್ಯಾಪ್ ಕೊಡೋಣ ಅಂತ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ನಂದು ಬಾಲ್ಕನಿ ಏನಿದೆಯೋ ಮನೆಯಲ್ಲಿ ಬೆಳೀತಾ ಇದ್ದೀನಲ್ಲ, ಈ ಬಾಲ್ಕನಿನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು ಅಂತ. ಸೊ ಇಷ್ಟು ಚೆನ್ನಾಗಿ ಬಂದಿರೋ ಮೈಸೀಲಿಯಂ ಬಕೆಟ್ನ ಬಿಸಾಕ್ಬಿಡ್ತಾ ಇದ್ದೀನಿ ಈ ಸಲ ನಾನು. ಯಾಕೆಂದರೆ ಇದ್ರ ಮೇಲೂ ಹುಳ ಕಪ್ಚಿಟ್ಟೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಇದನ್ನು ಹಂಗೆ ಇಟ್ಟರೆ. ಸೊ ಸ್ವಲ್ಪ ದಿನ, ಒಂದು ವಾರ ಗ್ಯಾಪ್ ಕೊಡೋಣ ಅಂತ ಇದ್ದೀನಿ. ಬಾಲ್ಕನಿಲಿ ಗ್ರೋ ಮಾಡಬಾರ್ದು ಇವಾಗ ಇನ್ನೇನು. ಜಸ್ಟು ನಾನು ಫಾರ್ಮಾಲಿನ್ ಕ್ಲೀನಿಂಗ್ ಮಾಡಿ ಡ್ರೈ ಮಾಡಿ ಹಂಗೆ ಇಟ್ಬಿಡೋಣ ಅಂತ. ಆಲ್ಮೋಸ್ಟ್ ಒಂದು ವಾರ ಆಗೂ ಹೋಯಿತು, ಕ್ಲೀನಿಂಗು ಆಯಿತು, ಒಂದು ವಾರ ಆಯಿತು. ಎಲ್ಲ ಬ್ಯಾಗ್ಸ್ನು ಇದರಲ್ಲಿ ಬಕೆಟಲ್ಲಿ ಇದ್ದಿದ್ದನ್ನು ಸಹ ನಾನು ಇವಾಗ ಬಿಸಾಕಿದ್ದೀನಿ ಪ್ರೆಸೆಂಟ್ಲಿ. ಬಟ್ ಮಶ್ರೂಮ್ ಮಾತ್ರ ಎಕ್ಸಲೆಂಟ್ ಬಂದಿತ್ತು. ಫಸ್ಟ್ ಟೈಮೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಫೋಟೋಸ್ ಎಲ್ಲ ಆಮೇಲೆ ಹಾಕ್ತೀನಿ. ನಾನು ಊರಲ್ಲಿ ಇರಲಿಲ್ಲ, ಇದು ಬರೋಕ್ಕೆ ಸ್ಟಾರ್ಟ್ ಆದಾಗ ಬೇರೆ ಊರಿಗೆ ಟ್ರಿಪ್ ಹೋಗಿದ್ದೆ. ಬರೋಷ್ಟರಲ್ಲೇ ಅಪ್ಡೇಟ್ ಇತ್ತು ಮಶ್ರೂಮ್ ಎಲ್ಲ ಬಂದುಬಿಡ್ತಾ ಇದೆ ಅಂತ. ಬಂದು ನೋಡಿ. ಆದರೆ ಏನಂದರೆ ನೀರು ಹಾಕಬೇಡಿ ಅಂತ ಹೇಳಿದ್ದೆ, ಇದಕ್ಕೇನು ನೀರೇ ತಗಲಿಸ್ಬೇಡಿ ಅಂತ ಹೇಳಿದ್ದೆ. ಸೊ ಅದಕ್ಕಾಗಿ ಸ್ವಲ್ಪ ಡ್ರೈ ಆಗಿದೆ. ಅದಕ್ಕೂ ಒಂದು ರೀಸನ್ ಇದೆ ನೀರು ಹಾಕಬೇಡಿ ಅಂತ. ಯಾಕೆಂದರೆ ನಾನು ಬಿಸಾಕಬೇಕು ಬೆಡ್ಸ್ನೆಲ್ಲ ಅಂದ್ಕೊಂಡಿದ್ನಲ್ಲ. ಯಾವಾಗ ಬಿಸಾಕೋ ಬೆಡ್ಸ್ಗೆ ನಾವು ನೀರು ಹಾಕಿದ್ರೆ ಅದನ್ನು ಬಿಸಾಕೋಕ್ಕೆ ನಮಗೆ ವೆಯ್ಟ್ ಜಾಸ್ತಿ ಬರುತ್ತೆ, ಕಸದವರು ಜಾಸ್ತಿ ದುಡ್ಡು ಕೇಳ್ತಾರೆ. ಸೊ ನೀರು ಹಾಕಬೇಡಿ ಅಂತ ಹೇಳಿದ್ದೆ. ಸ್ವಲ್ಪ ಮಶ್ರೂಮ್ ಡ್ರೈ ಆಗಿ ಬಂದಿತ್ತು. ಪುಟಾಣಿದು ಎಲ್ಲ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸಲ ಮತ್ತೆ ಮಾಡ್ತೀನಿ, ಅದರಲ್ಲಿ ಇದೇ ಬಕೆಟಲ್ಲಿ ನೀಟಾಗಿ ತೊಳೆದು ಮತ್ತೆ ಇನ್ನೊಂದು ಸಲಿನೂ ಮಾಡ್ತೀನಿ. ಮಾಡಿದಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸ್ಪಾನ್ ಅವೈಲೇಬಲ್ ಇದೆ, ಯಾರಿಗಾದ್ರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇವಾಗ ಮತ್ತೆ ಹೊಸ ಬ್ಯಾಚನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೂಟಿಂಗ್ ರೂಮ್ಗೆ. ಸೊ ಪ್ರತಿದಿನ ನನಗೆ ಕೆಲಸ ಆಗ್ತಾಯಿದೆ. ಹುಲ್ಲು ನೆನೆ ಹಾಕೋದು, ಬೆಡ್ ರೆಡಿ ಮಾಡೋದು ಎಲ್ಲ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇವಾಗ ಮಾಡಿದ್ರು ನಾನು ಜೂನು ಮಧ್ಯದಲ್ಲೇ ಮಾಡೋಕ್ಕಾಗೋದು. ಯಾಕೆಂದರೆ 21 ದಿನ ಫಸ್ಟ್ ರೂಮಲ್ಲಿ ಇಡಬೇಕಲ್ಲ, ಇಂಕ್ಯುಬೇಷನ್ ರೂಮಲ್ಲಿ. ಸೊ 21 ದಿನಕ್ಕೇ ನನಗೆ ಟೈಮ್ ಹಿಡಿಸುತ್ತೆ ಅಂತ ಇವಾಗ ನಾನು ಪ್ರತಿದಿನವೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ಮುಂಚೆ ಎಲ್ಲ ಬಂದು ಬರೀ ಟ್ರೈನಿಂಗ್ ಬಂದಿರೋರ ಹತ್ರ ಮಾಡಿಸಿ ಸುಮ್ಮನೆ ಆಗ್ತಿದ್ದೆ, ಸಾಕಾಗುತ್ತೆ ಅಂತ. ಇವಾಗ ಬಂದು ಪ್ರತಿದಿನ ನಾನೇ ಮಾಡ್ಕೊತಾ ಇದ್ದೀನಿ ಬೆಡ್ಸು. ಜಾಸ್ತಿ ಬೆಡ್ಸು 100+ ಬೆಡ್ಸು ಮಾಡ್ಕೊಳ್ಳೋಣ ಅಂತ. ಮಾಡಿಕೊಂಡ್ರೇ ಅಟ್ಲೀಸ್ಟ್ ಜೂನಿಂದ ಚೆನ್ನಾಗಿ ಇನ್ಕಮ್ ಮಾಡೋಕ್ಕಾಗೋದು. ಸೊ ಈ ಸಮ್ಮರಲ್ಲಂತೂ ಬಿಸ್ನೆಸ್ ಸಕ್ಕತ್ ಡಲ್ ಹೊಡಿತು ಈ ಸಲ. ಸ್ಪಾನ್ ಅವೈಲೇಬಲ್ ಇದೆ, ಯಾರಿಗಾದ್ರೂ ಸ್ಪಾನ್ ಬೇಕಿದ್ದರೆ ಆರ್ಡ್ರ್ ಮಾಡಿ. ಇಲ್ಲಿ ಬಂದು ಸ್ಪಾನು ಚೆನ್ನಾಗಿ ಹೋಗ್ತಾ ಇದೆ ಆಲ್ರೆಡಿ. ಅಂದರೆ ಟ್ರಯಲ್ ಬ್ಯಾಚ್ಗಂತ ಬೆಂಗಳೂರಲ್ಲಿ ತೊಗೊತಾ ಇದ್ದಾರೆ. ಬೇರೆ ಊರುಗಳಲ್ಲಿ ತುಂಬಾ ಚೆನ್ನಾಗಿ 5-5 kg 6-6 kg PP ಕವರು ಎಲ್ಲನೂ ಸಹ ತೊಗೊತಾ ಇದ್ದಾರೆ. ಇದು ಹಳೆ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ, ಯಾಕೆಂದರೆ ಯಾವಾಗಲೂ ವೀಡಿಯೋ ಮಾಡಲ್ಲ ನಾನು ಕೊರಿಯರ್ದು. ಸೊ ಇದು ಲಾಸ್ಟ್ ಟೈಮ್ ಕೊರಿಯರ್ದು ಏನಿತ್ತು ಆ ವಿಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಜಸ್ಟ್ ರೆಫರೆನ್ಸ್ಗಲ್ವಾ. ಇವಾಗ ಬಂದು ಮತ್ತೆ ಚೆನ್ನಾಗಿ ಹೋಗ್ತಾಯಿದೆ. 2 ದಿನಕ್ಕೊಂದ್ಸಲಿ ಮತ್ತೆ ಸ್ಪಾನ್ ಖಾಲಿ ಆಗ್ತಿದೆ. ಇವಾಗ ಪ್ರೆಸೆಂಟ್ಲಿ ನನ್ನ ಹತ್ರ ಇರೋ ಸ್ಪಾನ್ ಅಂದರೆ ಆಯಿಸ್ಟರ್ ವೈಟ್ ಇದೆ, ಆಯಿಸ್ಟರ್ ಗ್ರೇ ಇದೆ, ಮಿಲ್ಕಿ ಸ್ಪಾನ್ ಇದೆ, ಬಟನ್ ಮಶ್ರೂಮ್ ಬೀಜನೂ ಇದೆ. ತುಂಬ ಜನ ಬಟನ್ ಮಶ್ರೂಮ್ ಕೇಳ್ತಾ ಇದ್ರಲ್ಲ. ಬಟನ್ ಮಶ್ರೂಮ್ ನಾನು ಟ್ರೈನಿಂಗ್ ಕೊಡಲ್ಲ. ತುಂಬ ಜನ ಟ್ರೈನಿಂಗ್ ಕೊಡ್ತೀರಾ, ಅದ್ರ ಡೀಟೇಲ್ಸ್ ಕೊಡ್ತೀರಾ ಅಂತ ಕಾಲ್ ಮಾಡ್ತೀರಾ. ನಾನು ಬಟನ್ ಮಶ್ರೂಮ್ ಟ್ರೈನಿಂಗ್ ಕೊಡಲ್ಲ, ಬಟನ್ ಮಶ್ರೂಮ್ ಬೀಜ ಮಾತ್ರ ಕೊಡ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು, ಆಸಕ್ತಿ ಇರೋರು ತೊಗೊಳೋದಕ್ಕೋಸ್ಕರ ಆಯಿಸ್ಟರು ಮಿಲ್ಕಿ ಮಶ್ರೂಮ್ದು ಟ್ರೈನಿಂಗ್ ಕೊಡೋದು ನಾನು. ಸೊ ಆಯಿಸ್ಟರ್ ಮಶ್ರೂಮು, ಆಯಿಸ್ಟರಲ್ಲಿ ವೈಟು ಗ್ರೇ ಇರುತ್ತೆ, ಮತ್ತು ಮಿಲ್ಕಿ ಮಶ್ರೂಮ್ ಬೀಜ ಇದೆ, ಬಟನ್ ಮಶ್ರೂಮ್ ಬೀಜ ಇದೆ. ಯಾರಿಗಾದರೂ ಅಣಬೆ ಬೀಜ ಬೇಕಿದೆ ಅಥವಾ ರಾ ಮೆಟೀರಿಯಲ್ಸ್ ಅಂದರೆ PP ಕವರು ಮಶ್ರೂಮ್ ಬೆಳೆಯೋಕ್ಕೆ ಬೇಕಾಗುವಂಥ PP ಕವರು, ರಬ್ಬರ್ ಬ್ಯಾಂಡು ಸಹ ಕೊಡ್ತೀನಿ. ಹುಲ್ಲೊಂದು ಪ್ರೊವೈಡ್ ಮಾಡಲ್ಲ ನಾನು, ಯಾಕೆಂದರೆ ಹುಲ್ಲು ನಾನೇ ಮನೇಲಿ ಜಾಗ ಇಲ್ದಿರ ಅಡ್ಜಸ್ಟ್ಮೆಂಟಲ್ಲಿ ತೊಗೊತೀನಿ. 1 ರೋಲು 2 ರೋಲು ಆ ಥರ ಒಂದು 25 kg 50 kg ತಂದಿಟ್ಕೊಂಡು ಅದು ಖಾಲಿ ಆದಮೇಲೆ ಮತ್ತೆ ತರಿಸ್ತೀನಿ. ಸೊ ಇವಾಗ ನಾನು ಮತ್ತೆ ಒಂದು 25 kg ತರಿಸಿದ್ದೀನಿ. ದುಡ್ಡಿನ ಆಸೆಗೆ ಅದನ್ನು ಮಾಡೋಕ್ಕೋಗಿ ನಮಗೆ ಹುಲ್ಲು ಸಿಗ್ದಿರಂಗೆ ಆಗಿಬಿಡುತ್ತೆ ಮಳೆಗಾಲದಲ್ಲೆಲ್ಲ. ಸೊ ಅದಕ್ಕೆ ನಾನು ಬಂದು ನನ್ನ ಫಾರ್ಮ್ ಇರೋವಾಗ ಹುಲ್ಲು ಸಹ ಮಾರ್ತಿದ್ದೆ. 100 kg 200 kg ಹಂಗೆ ಹೋಗ್ಬಿಡೋದು ಹುಲ್ಲು. ಸೊ ಅದು ಒಂದು ಸೈಡ್ ಇನ್ಕಮ್ ಇರೋದು. ಬಟ್ ಇವಾಗ ಬಂದು ನಾನು ಮನೇಲಿ ಮಾಡ್ತಾ ಇರೋದ್ರಿಂದ ಇವಾಗ ಬೇಡ, ಪ್ರೆಸೆಂಟ್ಲಿ ಬೇಡ ಅಂತ ಹುಲ್ಲಿಂದ ಬಂದು ಹುಲ್ಲೊಂದು ಸೇಲ್ ಮಾಡಲ್ಲ. ಸ್ಪಾನು, PP ಕವರು, ರಬ್ಬರ್ ಬ್ಯಾಂಡು ಎಲ್ಲ ಸಿಗುತ್ತೆ ನನ್ನ ಹತ್ರ. ಆಯಿಸ್ಟರಲ್ಲಿ ವೈಟ್ ಗ್ರೇ ಪಿಂಕ್ ಇಲ್ಲ, ಮತ್ತು ಆಯಿಸ್ಟರಲ್ಲಿ ವೈಟು ಗ್ರೇ ಸಿಗುತ್ತೆ, ಮಿಲ್ಕಿ ಮಶ್ರೂಮ್ ಸಿಗುತ್ತೆ, ಬಟನ್ ಮಶ್ರೂಮ್ ಸಿಗುತ್ತೆ,
ಇಂಟ್ರೆಸ್ಟ್ ಇರೋರು ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಟ್ರೈನಿಂಗ್ ಅಂದ್ಬಿಟ್ಟು ನಂಬರು, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ಪಾನ್ ಎಲ್ಲ ಕೊಡ್ತೀನಿ. ನೆಕ್ಸ್ಟು ಇದರಿಂದ ಅಪ್ಡೇಟ್ ಕೊಡ್ತೀನಿ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ. ಶಾರ್ಟ್ ವೀಡಿಯೋಸ್ ಮಾಡ್ತೀನಿ, ವಾರಕ್ಕೊಂದೇ ಸಲ ಈ ಲಾಂಗ್ ವೀಡಿಯೋಸ್ ಮಾಡ್ತೀನಿ. ತುಂಬ ಡಿಲೇ ಆಗಿಬಿಡ್ತಿದೆ ವೀಡಿಯೋ ಎಡಿಟ್ ಮಾಡೋದು, ಇವೆಲ್ಲ ಕಷ್ಟ ಅಂದ್ಬಿಟ್ಟು ನಾನು ತುಂಬ ಡಿಲೇ ಮಾಡಿಬಿಡ್ತಾಯಿದ್ದೀನಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೋಸ್ಕರನೇ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾಳೆಯಿಂದ ಒಂದೊಂದು ಶಾರ್ಟ್ ವೀಡಿಯೋಸ್ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಇವತ್ತಿನ ವೀಡಿಯೋ. ಯಾರಿಗಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಶ್ರೂಮ್ ಬೀಜ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ತರಬೇತಿ ಬೇಕಿದ್ರೂ ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರು KR ಪುರಮಲ್ಲಿ ನಾನಿರೋದು. ಟ್ರೈನಿಂಗ್ ಎಲ್ಲ ಮನೆಯಿಂದನೇ ಕೊಡ್ತೀನಿ. ಏನಂದರೆ ಪ್ರಾಸೆಸ್ ಎಲ್ಲ ಬಂದವ್ರ ಕೈಲೇ ಮಾಡಿಸ್ತೀನಿ. ನಾನು ಟ್ರೈನಿಂಗಲ್ಲಿ ಪ್ರಾಸೆಸ್ ಎಲ್ಲ ಮಾಡಿಸಿ ಅಣಬೆ ಬೀಜ ರಾ ಮೆಟೀರಿಯಲ್ ಸ್ಯಾಂಪಲ್ ಫ್ರೀ ಕೊಡ್ತೀನಿ. ಹೋಲ್ಸೇಲರ್ಸ್ ಬೈಯರ್ಸ್ ಕಾಂಟ್ಯಾಕ್ಟ್ ಸಹ ಕೊಡ್ತೀನಿ. ಹೋಲ್ಸೇಲರ್ಸ್ದು ಬೇರೆ ಊರುಗಳಲ್ಲಿದ್ದರೆ ಹೇಳ್ಬಿಡ್ತೀನಿ, ಮೊದಲೇ ಊರ ಹೆಸ್ರು ಹೇಳ್ಬಿಟ್ರೆ ಆ ಊರಲ್ಲಿ ಇದೆಯಾ ಇಲ್ವಾ ಅಂತ. ಸೊ ಕಾಂಟ್ಯಾಕ್ಟ್ಸ್ ಇದ್ದರೆ ಹೋಲ್ಸೇಲರ್ಸ್ ಕಾಂಟ್ಯಾಕ್ಟ್ ಕೊಡ್ತೀನಿ, ಇಲ್ಲ ರಿಟೇಲ್ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಬಿಸ್ನೆಸ್ ನೀವೇ ಮಾಡ್ಕೊಳೋ ರೀತಿ. ಟ್ರೈನಿಂಗ್ ಚಾರ್ಜಸ್ ಇರುತ್ತೆ, ಅದನ್ನು ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಟ್ರೈನಿಂಗ್ ಡೀಟೇಲ್ಸು, ಪ್ರೈಸ್ ಎಷ್ಟಿದೆ, ಫೀಸ್ ಎಷ್ಟಿದೆ ಅಂತೆಲ್ಲ ಡೀಟೇಲ್ ಕೊಡ್ತೀನಿ. ಇದೇ ಇವತ್ತಿನ ವೀಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇಲ್ಲಿ ವೀಡಿಯೋದಲ್ಲಿ ಫಸ್ಟ್ ಹೇಗಿತ್ತು ಬೆಡ್ಡು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಬಕೆಟಲ್ಲಿ ಮಾಡಿದ್ನಲ್ಲ, ಇದು ಯಾವ ರೀತಿ ಮೈಸೀಲಿಯಮ್ ಬಂದಿದೆ ಅಂತಲೂ ತೋರಿಸ್ತಾ ಇದ್ದೀನಿ. ಇದೇ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆಗಿದರೆ ಈ ಥರ ಹೊಸ ಅಪ್ಡೇಟ್ಸ್ಗೆ, ಮಶ್ರೂಮ್ ಬಗ್ಗೆ ಅಪ್ಡೇಟ್ಸ್ಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.